ಓಂ ಗಣೇಶಾಯ ನಮಃ. ಸಿಂಹರಾಶಿಯವರ ಬದುಕಿನ ವಾಸ್ತವ. ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಬಿಡುವಿಲ್ಲದ ಈ ಜೀವನದ ಓಟದಲ್ಲಿ ಒಂದು ಕ್ಷಣ ನಿಂತು ಈ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ. ಇದು ಕೇವಲ ಗ್ರಹಗಳ ಬದಲಾವಣೆಯ ಬಗ್ಗೆ ಹೇಳುವ ಸಾಮಾನ್ಯ ವಿಡಿಯೋ ಅಲ್ಲ, ಬದಲಾಗಿ ನಿಮ್ಮ ಅಸ್ತಿತ್ವದ ಮೂಲವನ್ನು ಅರಿಯುವ ಪ್ರಯತ್ನ. ಜೀವನದ ಹಾದಿಯಲ್ಲಿ ನಿಮ್ಮವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ, ನಿಮ್ಮ ಸ್ವಂತ ಆಸೆ ಕನಸುಗಳನ್ನು ಮೂಲೆಗುಂಪು ಮಾಡಿ, ಸಾರ್ಥಕತೆಯ ಹುಡುಕಾಟದಲ್ಲಿರುವ ನಿಮ್ಮಂಥವರಿಗಾಗಿ ಈ ವಿಶೇಷ ಸಂಚಿಕೆಯನ್ನು ಸಿದ್ಧಪಡಿಸಲಾಗಿದೆ. ನಮ್ಮ ಜೀವನ ಜ್ಯೋತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಜಗತ್ತಿನಲ್ಲಿ ಒಂದೇ ರಾಶಿಯಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳ ಜೀವನದಲ್ಲಿ ಯಾಕೆ ಅಜಗಜಾಂತರ ವ್ಯತ್ಯಾಸವಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಒಬ್ಬ ವ್ಯಕ್ತಿ ರಾಜನಂತೆ ಮೆರೆದರೆ ಮತ್ತೊಬ್ಬ ಅದೇ ರಾಶಿಯ ವ್ಯಕ್ತಿ ದೈನಂದಿನ ಊಟಕ್ಕೂ ಪರದಾಡುವ ಸ್ಥಿತಿ ಏಕೆ ಬರುತ್ತದೆ? ಇಂದಿನ ಈ ಚರ್ಚೆಯಲ್ಲಿ ನಿಮ್ಮ ಜೀವನವನ್ನು ಬದಲಿಸುವ ಆ ಒಂದು ರಹಸ್ಯವನ್ನು ನಾವು ಅನಾವರಣ ಮಾಡಲಿದ್ದೇವೆ. ಭಾಗ 1. ಸಿಂಹರಾಶಿಯ ಅಧಿಪತಿ ಸೂರ್ಯನ ಪ್ರಭಾವ. ಸಿಂಹರಾಶಿಯವರೇ, ನಿಮ್ಮ ಜೀವನದ ಅತಿದೊಡ್ಡ ಶಕ್ತಿ ಮತ್ತು ರಹಸ್ಯವಿರುವುದೇ ನಿಮ್ಮ ಅಧಿಪತಿ ಸೂರ್ಯದೇವನಲ್ಲಿ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಬೆಳಗುವ ನಕ್ಷತ್ರವಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ ನೀಡುವ ಅಗಾಧ ಅಗ್ನಿಶಕ್ತಿ. ನಿಮ್ಮೊಳಗೂ ಹುಟ್ಟಿನಿಂದಲೇ ಈ ಅಗ್ನಿತತ್ವವಿರುತ್ತದೆ. ಈ ಅಗ್ನಿಶಕ್ತಿಯನ್ನು ನೀವು ಹೇಗೆ ಬಳಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಯಶಸ್ಸು ನಿಂತಿದೆ. ನಾಯಕತ್ವದ ಗುಣ. ಹುಟ್ಟಿನಿಂದಲೇ ನೀವು 10 ಜನರನ್ನು ಮುನ್ನಡೆಸುವ ಸಾಮರ್ಥ್ಯ ಹೊಂದಿರುತ್ತೀರಿ. ಆತ್ಮವಿಶ್ವಾಸ. ಯಾವುದೇ ಕಷ್ಟ ಬಂದರೂ ಅಚಲವಾಗಿ ನಿಲ್ಲುವ ಛಲ ನಿಮ್ಮ ರಕ್ತದಲ್ಲೇ ಇರುತ್ತದೆ. ದೊಡ್ಡ ಕನಸುಗಳು. ಸಾಮಾನ್ಯವಾದದ್ದನ್ನು ನೀವು ಎಂದಿಗೂ ಬಯಸುವುದಿಲ್ಲ. ನಿಮ್ಮ ಗುರಿ ಸದಾ ಆಕಾಶದೆತ್ತರಕ್ಕಿರುತ್ತದೆ. ಆದರೆ ಈ ಅಗ್ನಿಶಕ್ತಿ ಸರಿಯಾದ ಹಾದಿಯಲ್ಲಿ ನಡೆಯದಿದ್ದರೆ ಅದು ನಿಮ್ಮನ್ನೇ ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಭಾಗ 2. ನೀವು ಮಾಡುತ್ತಿರುವ 3 ದೊಡ್ಡ ತಪ್ಪುಗಳು. ಸಿಂಹರಾಶಿಯ ಅನೇಕರು ಕಷ್ಟದಲ್ಲಿರುವುದು ಅವರದೇ ಆದ ಕೆಲವು ಅಭ್ಯಾಸಗಳಿಂದ ಕಾರಣವಾಗಿರುತ್ತವೆ. ಆ ತಪ್ಪುಗಳನ್ನು ಈಗಲೇ ಸರಿಪಡಿಸಿಕೊಳ್ಳುವುದು ಉತ್ತಮ. 1. ಅತಿಯಾದ ಅಹಂಕಾರ ಮತ್ತು ಆತ್ಮಾಭಿಮಾನ. ರಾಜಗಾಂಭೀರ್ಯವಿರುವುದು ನಿಮ್ಮ ಗುಣವಾದರೂ ಅದು ಕೆಲವೊಮ್ಮೆ ನನಗೆ ಎಲ್ಲವೂ ಗೊತ್ತು ಎಂಬ ಅಹಂಕಾರವಾಗಿ ಬದಲಾಗುತ್ತದೆ. ಇದು ಹೊಸ ವಿಷಯಗಳನ್ನು ಕಲಿಯಲು ತಡೆಯೊಡ್ಡುತ್ತದೆ ಮತ್ತು ಹಿರಿಯರ ಒಳ್ಳೆಯ ಸಲಹೆಗಳನ್ನು ಧಿಕ್ಕರಿಸುವಂತೆ ಮಾಡುತ್ತದೆ. ಇದು ನಿಮ್ಮನ್ನು ಯಶಸ್ಸಿನಿಂದ ದೂರ ತಳ್ಳುತ್ತದೆ. 2. ಮುಗ್ಧತೆ ಮತ್ತು ತಪ್ಪು ಸ್ನೇಹ. ನೀವು ಹೊರನೋಟಕ್ಕೆ ಸಿಂಹದಂತೆ ಗಂಭೀರವಾಗಿ ಕಾಣಿದರೂ ಒಳಗಿನಿಂದ ಅತ್ಯಂತ ಮೃದು ಮತ್ತು ಭಾವುಕ ಹೃದಯದವರು. ಯಾರಾದರೂ ನಿಮ್ಮನ್ನು 4 ಮಾತುಗಳಲ್ಲಿ ಹೊಗಳಿದರೆ ಅವರನ್ನು ಸುಲಭವಾಗಿ ನಂಬಿಬಿಡುತ್ತೀರಿ. ಆದರೆ ನೆನಪಿಡಿ, ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಮತ್ತು ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. 3. ಅತಿ ಆಡಂಬರದ ಜೀವನ ಮತ್ತು ದುಂದುವೆಚ್ಚ. ಎಲ್ಲರಿಗಿಂತ ಭಿನ್ನವಾಗಿ ಕಾಣಬೇಕು, ಶ್ರೀಮಂತನಂತೆ ಬದುಕಬೇಕು ಎಂಬ ಆಸೆ ನಿಮ್ಮಲ್ಲಿ ಸದಾ ಇರುತ್ತದೆ. ಇದಕ್ಕಾಗಿ ಕೈಯಲ್ಲಿ ಹಣವಿಲ್ಲದರೂ ಸಾಲ ಮಾಡಿ ದುಬಾರಿ ವಸ್ತುಗಳನ್ನು ಕೊಳ್ಳುವ ಅಭ್ಯಾಸ ನಿಮಗಿರುತ್ತದೆ. ಈ ಅನಗತ್ಯ ಖರ್ಚುಗಳು ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿಸುತ್ತವೆ. ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ಭಾಗ 3. ದೈವಿಕ ರಕ್ಷಣೆ ಮತ್ತು ಪರಿಹಾರ ಮಾರ್ಗಗಳು. ಸಿಂಹರಾಶಿಯವರ ದಾರಿದ್ರ್ಯ ದೂರವಾಗಲು ಮತ್ತು ಆರ್ಥಿಕವಾಗಿ ಸಬಲರಾಗಲು ಕೆಲವು ಆಧ್ಯಾತ್ಮಿಕ ಮಾರ್ಗಗಳಿವೆ. 1. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ. ಸೂರ್ಯನ ಅಗ್ನಿತತ್ವವನ್ನು ಹೊಂದಿರುವ ನೀವು ಉಗ್ರರೂಪಿ ನರಸಿಂಹಸ್ವಾಮಿಯನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಎಂತಹ ಕಷ್ಟದಲ್ಲೂ ಈ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. 2. ಆದಿತ್ಯ ಹೃದಯ ಸ್ತೋತ್ರ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮುಗಿಸಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಒಂದು ವೇಳೆ ಮಂತ್ರ ಓದಲು ಬರದಿದ್ದರೆ ಸೂರ್ಯದೇವನಿಗೆ ನಮಸ್ಕರಿಸುವುದು ರೂಢಿಸಿಕೊಳ್ಳಿ. ಸೂರ್ಯಾರ್ಘ್ಯ ಅರ್ಪಣೆ. ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಅಥವಾ ಕುಂಕುಮವನ್ನು ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚುತ್ತದೆ. ಗಾಯತ್ರಿ ಮಂತ್ರ ಜಪ. ದಿನಕ್ಕೆ ಕನಿಷ್ಠ 11 ಬಾರಿಯಾದರೂ ಗಾಯತ್ರಿ ಮಂತ್ರ ಪಠಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ದೀಪಾರಾಧನೆ. ಪ್ರತಿದಿನ ಸಂಜೆ ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯನ್ನು ತರುತ್ತದೆ. ಭಾಗ 4. ದಾಂಪತ್ಯ ಜೀವನದ ರಹಸ್ಯ. ಸಿಂಹರಾಶಿಯವರ ಪ್ರೀತಿ ನಿಜವಾಗಿಯೂ ಅಪಾರವಾದದ್ದು. ನೀವು ಪ್ರೀತಿಸಿದರೆ ಸಂಪೂರ್ಣ ಹೃದಯವನ್ನೇ ನೀಡುತ್ತೀರಿ. ಆದರೆ
ದಾಂಪತ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರಲು ನಿಮ್ಮ ನಿರೀಕ್ಷೆಗಳೇ ಕಾರಣ. ನಿಮ್ಮ ಸಂಗಾತಿ ಸದಾ ನಿಮ್ಮನ್ನು ಹೊಗಳಬೇಕು ಮತ್ತು ನಿಮ್ಮ ಮಾತಿಗೆ ಬೆಲೆ ನೀಡಬೇಕು ಎಂಬ ಹಂಬಲ ನಿಮ್ಮಲ್ಲಿರುತ್ತದೆ. ವಿಮರ್ಶೆಗಳನ್ನು ನೀವು ಸಹಿಸಿಕೊಳ್ಳುವುದಿಲ್ಲ. ಇದು ಜಗಳಕ್ಕೆ ನಾಂದಿಯಾಗುತ್ತದೆ. ದಾಂಪತ್ಯದಲ್ಲಿ ನಾನು ಎಂಬ ಅಹಂಕಾರ ಬಿಟ್ಟು ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡರೆ ನಿಮ್ಮ ಸಂಸಾರ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ಹೊಂದುವ ರಾಶಿಗಳು: ಮೇಷ, ಧನು, ತುಲಾ ಮತ್ತು ಮಿಥುನ ರಾಶಿಯವರೊಂದಿಗೆ ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿರುತ್ತದೆ. ಭಾಗ 5: ವೃತ್ತಿ ಮತ್ತು ವ್ಯಾಪಾರ. ನೀವು ಕೋಟ್ಯಾಧಿಪತಿಯಾಗುವ ದಾರಿ. ನೀವು ಹುಟ್ಟಿನಿಂದಲೇ ನಾಯಕತ್ವ ಗುಣವುಳ್ಳವರು. ಹಾಗಾಗಿ ಯಾರಿಗೋ ಗುಲಾಮರಾಗಿ ಕೆಲಸ ಮಾಡುವುದು ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು. ಸ್ವಂತ ವ್ಯಾಪಾರ ನಿಮಗೆ ಅತಿ ಹೆಚ್ಚು ಲಾಭ ತಂದುಕೊಡುತ್ತದೆ. ಯಶಸ್ವಿ ಕ್ಷೇತ್ರಗಳು: ಬಟ್ಟೆ ವ್ಯಾಪಾರ, ಜ್ಯುವೆಲ್ಲರಿ ಶಾಪ್, ಎಲೆಕ್ಟ್ರಾನಿಕ್ಸ್ ವ್ಯಾಪಾರ, ಹೋಟೆಲ್ ಉದ್ಯಮ ಮತ್ತು ರಿಯಲ್ ಎಸ್ಟೇಟ್. ಸೃಜನಶೀಲತೆ: ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮತ್ತು ಸಿನಿಮಾದಂತಹ ಕ್ಷೇತ್ರಗಳು ನಿಮ್ಮ ಕೀರ್ತಿ ಹೆಚ್ಚಿಸುತ್ತವೆ. ರಾಜಕೀಯ: ಸಮಾಜವನ್ನು ಮುನ್ನಡೆಸುವ ರಾಜಕೀಯ ಕ್ಷೇತ್ರವು ನಿಮಗೆ ಹೇಳಿ ಮಾಡಿಸಿದಂತಿದೆ. ನೀವು ಒಂದು ಸಣ್ಣ ಅಂಗಡಿ ಇಟ್ಟರೂ ಅದನ್ನೊಂದು ದೊಡ್ಡ ಸಾಮ್ರಾಜ್ಯವನ್ನಾಗಿ ಬೆಳೆಸುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಶೈಲಿ ಮತ್ತು ನಿಮ್ಮ ರಾಯಲ್ ಟಚ್ ನಿಮ್ಮ ವ್ಯಾಪಾರವನ್ನು ಯಶಸ್ವಿಗೊಳಿಸುತ್ತದೆ. ಮುಕ್ತಾಯ: ಗೆದ್ದು ಬೀಗುವ ಶಕ್ತಿ ನಿಮ್ಮಲ್ಲಿದೆ. ಸಿಂಹರಾಶಿಯವರೇ, ನೆನಪಿಡಿ, ಜಗತ್ತಿನಲ್ಲಿ ಯಾವುದೇ ಕೆಲಸ ಚಿಕ್ಕದಲ್ಲ. ನಿಮ್ಮ ಗುರಿ ದೊಡ್ಡದಾಗಿದ್ದರೆ ಇಂದು ನೀವು ಮಾಡುವ ಸಣ್ಣ ಕೆಲಸ ನಾಳೆ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡುತ್ತದೆ. ನೀವು ಬಿದ್ದಾಗ ಜಗತ್ತು ವ್ಯಂಗ್ಯ ಮಾಡಬಹುದು, ಆದರೆ ನೀವು ಎದ್ದು ನಿಂತು ಗುರಿಯತ್ತ ಓಡಲು ಆರಂಭಿಸಿದರೆ ನಿಮ್ಮ ವೇಗ ತಡೆಯುವ ಶಕ್ತಿ ಈ ಭೂಮಿಯ ಮೇಲಿನ ಯಾರಿಗೂ ಇಲ್ಲ. ನಿಮ್ಮೊಳಗಿನ ಆ ಅಗ್ನಿದೀಪ ಸದಾ ಬೆಳಗುತ್ತಿರಲಿ. ಈ ರಹಸ್ಯಗಳನ್ನು ಪಾಲಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿ. ಯಶಸ್ಸು ನಿಮ್ಮ ಪಾದಕ್ಕೆ ಬಂದೇ ಬರುತ್ತದೆ. ಇಂತಹ ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇವೆ.